ಈ ಪ್ರಕರಣದಲ್ಲಿ ಬಹಳ ಕುತೂಹಲ ಇರುವಂತದ್ದು ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ ತನ್ನ ಆದೇಶದಲ್ಲಿ ಅನ್ನೋದನ್ನ ನೋಡಬೇಕಾಗಿದೆ. ದರ್ಶನ್ಗೆ ಬೇಲಾ ಅಥವಾ ಜೈಲ? ಸುಪ್ರೀಂ ತೀರ್ಪಿನ ಮೇಲೆ ಈಗ ದರ್ಶನ್ ಭವಿಷ್ಯ ಇದೆ. ಜಾಮೀನು ಎತ್ತಿ ಹಿಡಿದ್ರೆ ದರ್ಶನ್ ಸೇಫ್, ಇಲ್ಲದಿದ್ರೆ ಮತ್ತೆ ಜೈಲಿಗೆ ಹೋಗೋ ಆತಂಕ ಇದೆ. ಒಂದು ವೇಳೆ ಈ ಬಾರಿ ಜೈಲಿಗೆ ಹೋದ್ರೆ ಮತ್ತೆ ಅವ್ರ ಟ್ರಯಲ್ ಮುಗಿಯುವವರೆಗೂ ಕೂಡ ಆಚೆ ಬರುವಂತ ಪರಿಸ್ಥಿತಿಯಲ್ಲಿ ಇರೋದು. ಕಳೆದ ಡಿಸೆಂಬರ್ನಲ್ಲಿ ಅವರಿಗೆ ಬೇಲ್ ಸಿಕ್ಕಿತ್ತು. 7 ತಿಂಗಳ ಬಳಿಕ ಮತ್ತೆ ಜೈಲಿಗೆ ಹೋಗುವಂತ ಆತಂಕ ಅವರಿಗೆ ಇದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೇಸ್ನ ವಿಚಾರಣೆ ನಡೆಯುತ್ತೆ. ದರ್ಶನ್ಗೆ ಬೇಲಾ ಅಥವಾ ಜೈಲ ಅನ್ನುವಂಥದ್ದನ್ನ ಈಗ ನೋಡಬೇಕಾಗಿದೆ. 7 ತಿಂಗಳಿಂದಲೂ ಕೂಡ ಆಚೆ ಇದ್ರವರು ಈಗ ಮತ್ತೆ 7 ತಿಂಗಳ ಬಳಿಕ ಜೈಲಿಗೆ ಹೋಗುವಂತ ಆತಂಕ ಅವರಲ್ಲಿ ಮನೆ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಏನಾಗುತ್ತೆ ಅನ್ನೋದರ ಮೇಲೆ ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ಯಾವ ರೀತಿಯಲ್ಲಿ ಈ ಪ್ರಕರಣ ನಡೀತು, ಹೇಗೆ ಜೈಲಿನಲ್ಲಿದ್ದರು, ತದನಂತರ ಹೇಗೆ ಜಾಮೀನು ಸಿಕ್ತು, ತದನಂತರ ಅವರು ಸಾಕ್ಷಿಗಳ ಜೊತೆಗೆ ಹೇಗೆ ಗುರುತಿಸಿಕೊಂಡಿದ್ರು, ಇವೆಲ್ಲವೂ ಕೂಡ ಅಬ್ಸರ್ವೇಷನ್ನಲ್ಲಿ ಇರುತ್ತೆ. ಕೋರ್ಟ್ನ ಅಬ್ಸರ್ವೇಷನ್ನಲ್ಲಿ ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಕೋರ್ಟ್ಗಳು ತುಂಬ ಅಬ್ಸರ್ವೇಷನನ್ನು ಮಾಡುತ್ತವೆ. ಸಾಕ್ಷಿಗಳ ಜೊತೆಗೆ ಹೇಗಿರ್ತಾರೆ ಇವರು, ಅವ್ರ ಜೊತೆಗೆ ಏನು ನಂಟಿದೆ, ಇವೆಲ್ಲವೂ ಕೂಡ ಅಬ್ಸರ್ವೇಷನ್ ಮಾಡಿ ತದನಂತರ ತೀರ್ಪಿಗೆ ಬರುತ್ತಾ ಅಂತ. ಅರುಣ್, ಸದ್ಯ ದರ್ಶನ್ ಪ್ರಕರಣದಲ್ಲಿ ಇವತ್ತು 2 ತೀರ್ಪು ಹೊರಬರಬಹುದು. ಒಂದು, ದರ್ಶನ್ಗೆ ಹೈಕೋರ್ಟ್ ಕೊಟ್ಟಂತಹ ಜಾಮೀನು ಏನಿದೆ, ಮಧ್ಯಂತರ ಜಾಮೀನು, ಅದು ಕಾನೂನು ಬಾಹಿರ, ಹೀಗಾಗಿ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಆದೇಶ ಬಂದಂತಹ ಸಂದರ್ಭದಲ್ಲಿ ಅದು ಬಹುದೊಡ್ಡ ಹೊಡೆತ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಕಳೆದ 7-8 ತಿಂಗಳಿನಿಂದ ಜೈಲಿನಿಂದ ಹೊರಗಡೆ ದರ್ಶನ್ ಇದ್ದಾರೆ. ಇದೀಗ ಅವರ ಚಿತ್ರದ ಶೂಟಿಂಗ್ಗೆ ಅಂತೇಳಿ ವಿದೇಶಕ್ಕೂ ಕೂಡ ಹೋಗಿ ಆ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಿದ್ದಾರೆ. ಇನ್ ಕೇಸ್ ಇಲ್ಲ, ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಸರಿ ಇದೆ, ಮತ್ತೆ ಹೈಕೋರ್ಟ್ ಈ ಹಿಂದೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ಮೇಲೆ ಒಂದಷ್ಟು ಆಕ್ಷೇಪಗಳನ್ನು ಸಹ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಆ ಸಂದರ್ಭದಲ್ಲಿ ಏನಾದರೂ ಒಂದಷ್ಟು ರಿಯಾಯಿತಿಗಳನ್ನು ಕೊಟ್ಟು ಆಯಿತು ಸರಿ ಇದೆ ಅನ್ನೋ ಮಟ್ಟಿಗೆ ಜಾಮೀನನ್ನು ಮುಂದುವರಿಸಿದ್ದೆ ಆದಲ್ಲಿ ಅದು ಬಹುದೊಡ್ಡ ರಿಲೀಫ್ ಅಂತಲೇ ಹೇಳಬಹುದು. ಆದರೆ ಒಂದಷ್ಟು ಆಕ್ಷೇಪಗಳನ್ನು ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಒಂದು ಪ್ರಕರಣಕ್ಕೆ ನೇಮಕವಾಗಿದ್ದಂತಹ ಪ್ರಸನ್ನ ಕುಮಾರ್ ಅವರು ಅಲ್ಲಿ ಆ ನೇಮಕವಾದಂತಹ ವಕೀಲರಿಗೆ ಕೊಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಯಾರು ಸಾಕ್ಷಿದಾರರಿದ್ರು ಅಂಥವರ ಜೊತೆ ದರ್ಶನ್ ಒಡನಾಟವನ್ನ ಹೊಂದಿದ್ದಾರೆ. ಅದ್ರ ಜೊತೆಗೆ ಬೆನ್ನು ನೋವು ಅಂತೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ್ರು, ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಿಕೊಳ್ಳಿಲ್ಲ. ಹೀಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರತಕ್ಕಂತಹ ಸಾಧ್ಯತೆ ಇದೆ. ಮತ್ತೆ ಇವರು ನೆಪವನ್ನ ಹೇಳಿ ಜಾಮೀನನ್ನು ಪಡೆದುಕೊಂಡ್ರು. ಹೀಗೆ ನಾನಾ ಆಯಾಮಗಳಲ್ಲಿ ಒಂದಷ್ಟು ಆರ್ಗ್ಯುಮೆಂಟ್ ಅನ್ನ ಕಳೆದ ಬಾರಿ ಸರ್ಕಾರ ಪರ ವಕೀಲರು ನಡೆಸಿದ್ರು. ಆದರೆ ಇವತ್ತು ದರ್ಶನ್ ಪರ ವಕೀಲರಿಗೂ ಕೂಡ ಆರ್ಗ್ಯುಮೆಂಟ್ ಅನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಿದ್ದಾರೆ. ಅದಾದ ಬಳಿಕ ಆದೇಶ ಪ್ರಕಟ ಆಗಬಹುದು. ಬಹುತೇಕ ಏನಾದರೂ ಇನ್ ಕೇಸ್ ಇಲ್ಲ ಜಾಮೀನು ಕೊಟ್ಟಿದ್ದು ಸರಿ ಇಲ್ಲ, ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಆದೇಶ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಎಲ್ಲಿದ್ದಾರೋ ಅವ್ರನ್ನ ಮತ್ತೆ ದೇಶಕ್ಕೆ ವಾಪಸ್ ಕರೆತರುವ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಲಿದ್ದಾರೆ. ಅಂದರೆ ಫೋನ್ ಮುಖಾಂತರವೋ ಹೇಗೋ ಸಂಪರ್ಕವನ್ನು ಮಾಡಿ ನಿಮ್ಮ ಜಾಮೀನು ರದ್ದಾಗಿದೆ, ವಾಪಸ್ ಮತ್ತೆ ದೇಶಕ್ಕೆ ಕರೆಸ್ಕೊಂಡು ಆ ಬಳಿಕ ಜುರಿಡಿಕ್ಷನಲ್ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸುವ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಮುಂದೆ ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಇದೆಲ್ಲವೂ ಕೂಡ ಜಾಮೀನು ಏನಾದರೂ ರದ್ದಾದಂತಹ ಸಂದರ್ಭದಲ್ಲಿ, ಇನ್ ಕೇಸ್ ಜಾಮೀನು ಯಥಾಸ್ಥಿತಿಯಂತೆ ಜಾಮೀನು ಕೊಟ್ಟಿದ್ದೇ ಆದಲ್ಲಿ ಯಾವುದೇ ಅಲ್ಲಿಗೆ ಬಹುತೇಕ ದೊಡ್ಡ ರಿಲೀಫ್ ಸಿಕ್ಕಂತೆ. ಯಾಕಂತ ಹೇಳಿದ್ರೆ ಇನ್ನು ಯಾವುದೇ ಅಪೀಲ್ ಹೋಗೋದಕ್ಕೆ ಮೇಲ್ಗಡೆ ಕೋರ್ಟ್ ಇರೋದಿಲ್ಲ. ಅದ್ರ ಜೊತೆಗೆ ಯಾವಾಗ ಇವ್ರದ್ದು ಟ್ರಯಲ್ ಆರಂಭವಾಗುತ್ತೋ ಅದಾದ ಬಳಿಕ ಶಿಕ್ಷೆ ಪ್ರಕಟ ಅಥವಾ ಶಿಕ್ಷೆ ಇಲ್ಲ ಈ ಪ್ರಕರಣದಲ್ಲಿ ನಿರ್ದೋಷಿ ಅಂತೇಳಿ ತೀರ್ಮಾನ ಆಗೋವರೆಗೂ ಕೂಡ ದರ್ಶನ್ಗೆ ಯಾವುದೇ ಟೆನ್ಷನ್ ಇರೋದಿಲ್ಲ ಅಂತಲೂ ಕೂಡ ಹೇಳಬಹುದು.